ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಸಾರ್ವಜನಿಕರ ಎದುರಲ್ಲೇ ಚಳಿ ಬಿಡಿಸಿದ ಬೇಲೂರು ಶಾಸಕ ಎಚ್.ಕೆ. ಸುರೇಶ್. ಜಿಲ್ಲಾಧಿಕಾರಿ ಹಾಗೂ ಡಿಸಿಎಫ್ ವಿರುದ್ಧ ಸಿಡಿದೆದ್ದ ಶಾಸಕ ಎಚ್.ಕೆ. ಸುರೇಶ್. ಹೌದು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದರು. ಮೃತರನ್ನು ಕನಕಗುಪ್ಪೆ ಗ್ರಾಮದ 60 ವರ್ಷದ ದ್ಯಾವಮ್ಮ ಎಂದು ಗುರುತಿಸಲಾಗಿತ್ತು. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕಾಡಾನೆ ದಾಳಿಯಿಂದ ಮಹಿಳೆ ಸಾವಿಗೀಡಾದ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮಕ್ಕೆ ಬರಲು ತಡ ಮಾಡಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಡಿಸಿಎಫ್ ಸೌರಭ್ ಕುಮಾರ್ ವಿರುದ್ಧ ಶಾಸಕ ಎಚ್.ಕೆ. ಸುರೇಶ್ ಕೆಂಡಾಮಂಡಲರಾದರು. ಒಂದು ಮಹಿಳೆಯ ಜೀವ ಹೋಗಿದೆ, ಫೋನ್ ಮಾಡಿದರೆ ಕುಳಿತುಕೊಂಡು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದ್ದೀನಿ ಅಂತೀರಾ? ಏನ್ರಿ ವಿಡಿಯೋ ಕಾನ್ಫರೆನ್ಸ್ ನಿಮ್ಮದು? ಏನು CM ಜೊತೆ ವಿಡಿಯೋ ಕಾನ್ಫರೆನ್ಸಾ? ನಾನೇ ಏನಪ್ಪ ಮೀಟಿಂಗು ನಿಂದು ಅಂತ CM ಅವರನ್ನೇ ಕೇಳ್ತೀನಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ಧ ಹರಿಹಾಯ್ದರು. ಇನ್ನು DCFಗೆ ಪರಿಹಾರ ಕೊಡಿ ಅಂದರೆ ಮರಣೋತ್ತರ ಪರೀಕ್ಷೆ ಮುಗೀಲಿ ಅಂತೀಯಾ? ಏನು ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯಾ? ಹುಷಾರಾಗಿರಿ ಎಂದು DCF ವಿರುದ್ಧವೂ ಕೂಡ ಶಾಸಕ ಎಚ್.ಕೆ. ಸುರೇಶ್ ಕೆಂಡಾಮಂಡಲರಾದರು. ಬೆಳಗ್ಗೆ ಮಾಡಿದ್ದಾರೆ ಸರ್, ಇದು ಪ್ರಜಾಪ್ರಭುತ್ವ ಹೆಸರು ಬರ್ಕೊಂಡ್ಬಿಟ್ಟು ನೀವು ಮಾಡೋದಲ್ಲ ಸರ್. ಪ್ರಜಾಪ್ರಭುತ್ವ ನಾನೇ ತುಳಿದುಕೊಳ್ಳೋದಾಗಿರೋದು. ಏನಪ್ಪ ನೀನೇನ್ ಮಾತಾಡ್ತೀಯ ಬೆಳಗ್ಗೆ? ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು ಸರ್, ಅದಾದ್ಮೇಲೆ ನಾವು ಪರಿಹಾರ ಕೊಡಬೇಕು. ನಿಮ್ಮ ತಾಯಿಗೆ ಏನಾರು ಆಗಿದ್ರೆ ಬಿಡ್ತಿದ್ದೇನೆ ನೀನು? ಏನೇ ಇದು ಗೊತ್ತಿಲ್ವಾ? ಆನೆ ತುಳಿತಕ್ಕೆ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಪರಿಹಾರ ಕೊಡ್ತೀಯ ನೀನು? ಏನ್ ನಿಮ್ಮ ಅಪ್ಪನ ಮನೆಗೆ ಕೊಡ್ತೀಯ ನೀನು? ಸರ್ಕಾರದ ಕೊಡೋದು ದುಡ್ಡು. ಹುಷಾರ ಮಾತಾಡು. ಏನೋ ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ, ಹೇಳ್ತಾ ಇದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ, ಸರ್ ನಾನು ಹಾಸನಲ್ಲಿದ್ದೀನಿ ಸರ್, ಹಾಸನಲ್ಲಿದ್ದೀನಿ ಸರ್, ನಾನು ಇನ್ನೂ ಸಾವು ಅಂತ ಗೊತ್ತಿಲ್ಲ, ಇಲ್ಲ ಸಾವು ಅಂತ ಗೊತ್ತಿಲ್ಲ, ಅದು ಆನೆದು ಅಂತ ಗೊತ್ತಿಲ್ಲ, ನಾನು ಅದು ಪೋಸ್ಟ್ ಮಾರ್ಟಮ್ ಮಾಡಬೇಕು. ಆಯ್ತು, ತಗೊಂಡೋಗಿ ಮಾಡಿಸು, ನೀನು ತಗೊಂಡೋಗಿ ಮಾಡ್ಸ, ನೋಡ್ತೀನಿ. ಆಂಬುಲೆನ್ಸ್ ತಂದ್ಬಿಟ್ಟಿದ್ದೀರಿ, ಪೋಸ್ಟ್ ಮಾರ್ಟಮ್ ತಗೊಂಡೋಗ್ತೀನಿ. ಆಂಬುಲೆನ್ಸ್ ಬೆಳಿಗ್ಗೆ ಬಂದಾಗಿತ್ತು ಸರ್, 9 ಗಂಟೆಗೆ ಬಂದಾಗೋಯ್ತು. ಸಮನ್ವಯತೆಯಿಂದ ಸಾವುದಾನದಿಂದ ಆದರೆ ಎಲ್ಲ ಕೆಲಸನೂ ಆಗುತ್ತೆ. ನೀನು ಅಧಿಕಾರ ಇದೆ ಅಂತ ದರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ. ಏನೋ ಪಬ್ಲಿಕ್ ಇಸ್ ಸುಪ್ರೀಂ, ನಿಮ್ ಗಮನದಲ್ಲಿರಲಿ. ಬೆಳಿಗ್ಗೆ ಗುದ್ದವ್ರು ಅವ್ರಿಗೆ ಏನು ಮಾಡೋ ನಿನಗೆ 4 ಗೋಡೆ ಮಧ್ಯೆ ನೀನು ಅಧಿಕಾರ ಮಾಡ್ತೀಯ, ನಾವು ಪಬ್ಲಿಕ್ಕಲ್ಲಿ ಅಧಿಕಾರ ಮಾಡ್ತೀವಿ, ಗೊತ್ತಿರಲಿ. ಗೊತ್ತಾಯ್ತಾ? ನೀನೇನು ಹೇಳಿದೆ ಬೆಳಗ್ಗೆ? ಏನ್ರಿ ಹೇಳಿದ್ರೆ? ಪೋಸ್ಟ್ ಮಾರ್ಟಮ್ ಆಗಲಿ ಆಮೇಲೆ ನೋಡೋಣ ಅಂತ ಹೇಳ್ದ. ನನಗೆ ಹೇಳಿರೋದು ನೀನು, ನಾನು ಫಸ್ಟ್ ಹೋಗಿ ಸಮಾಧಾನ ಮಾಡಿ, ಪಬ್ಲಿಕ್ ಸಮಾಧಾನ ಮಾಡಿ. ಪೊಲೀಸ್ನರು ಇದ್ದಾರೆ ಪಾಪ, ಅವ್ರದ್ದೇನ್ರಿ ಇರುತ್ತೆ ಪೊಲೀಸ್ ಇಲಾಖೆದು, ನೀವು ಹೋಗಿ ಸಮಾಧಾನ ಮಾಡಿ ಅಂತ ಹೇಳಿಲ್ಲ. ನಾನು ಹಾಸನಲ್ಲಿದ್ದೀನಿ ಅಂತ ಹೇಳ್ತೀರಾ, ನಾನು ACF ಕಳಿಸಿದ್ದೀನಿ, ACF ನೋಡ್ತಾರೆ ಅಂತ ಹೇಳ್ತೀರಾ. ACF ಕಳಿಸಿದ್ರಾಗತ್ತಾ? ನೀನು ನೋಡು, ನನ್ನ ಹತ್ರ ನೇರವಾಗಿ ಮಾತಾಡಿರೋದು, ನಾನು ಸುಳ್ಳು ಹೇಳೋದಕ್ಕೆ ನನಗೇನು ಇದಾಗಿಲ್ಲ. ನಾನು ಫೋನ್ ಮಾಡಲಿಲ್ಲ ಅಂದ್ರೆ ನೀವು ಬರ್ತಿದ್ರಾ? ಬರ್ತಿದ್ರೇನ್ರಿ? ನನಗೇನೋ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ನೋಡ್ರಿ. ಒಂದು ಸಾವಿಲ್ಲ ಆಗಿದೆ, ಇವ್ರಿಗೆ ಮೀಟಿಂಗ್ ಇದೆ ಅಂತೆ. ನೋಡಿ ನೋಡ್ರಪ್ಪ, ಮೀಟಿಂಗ್ ಇಂಪಾರ್ಟೆಂಟ್ ಏನಪ್ಪ, ನಿನ್ನ ಮೀಟಿಂಗ್ ಇದೆ, ನಿನಗೆ ರಾತ್ರಿ ಒಂದು ಕೆಲಸ ಮಾಡು, ಇಲ್ಲಿ ಇದು ನೋಡ್ಕೊಂಡು ನೀನೇ ಇಲ್ಲಿರು. ಆನೆ ಬಂದ್ರೆ ನೀನೇ ಪ್ರಸಾದ ತಗೊಳುವಂತೆ. ಬೆಲೆ ಕೊಟ್ಟು ಮಾತಾಡ್ತಾ ಇಲ್ಲ, ಅವ್ರಿಗೆ ಬೆಲೆ ಕೊಡೋ ಎಷ್ಟು ಜನ ಸುಮ್ಮನೆ ನಿಂತಾರೆ ನೋಡಿ. ಆಯ್ತು, ನಾನು ಬಿಟ್ಟು ಹೋಗ್ತೀನಿ. ಅನುಭವಿಸ್ತೀರಾ ನೀವು? ಅನುಭವಿಸ್ತೀರೇನ್ರಿ? ಏನಾಗ್ತೀರಾ? ಕೇಸ್ ಹಾಕ್ತೀರಾ? ಏನು ಕೇಸ್ ಹಾಕ್ತೀರಾ? ಏನಾಗ್ತೀರಾ ಕೇಸ್ನ? ನಿಮ್ಮ ವೈಯಕ್ತಿಕವಾಗಿ ಏನಾರು ಬಂದಿದ್ದಾರೆ ಅವರು? ಪಬ್ಲಿಕ್ ಅಲ್ಲಿ ಇದಾಗಿರುತ್ತೆ, ದೊಂಬಿ ಕೇಸು, ಏನೂ ಆಗೋದಿಲ್ಲ. ನೀನು ಸರ್ಟಿಫಿಕೇಟ್ ಬಿಚ್ತಾರೆ, ಗೊತ್ತಿರಲಿ. ಪಬ್ಲಿಕ್ ಇಸ್ ಸುಪ್ರೀಂ. ಯಾವ ಕೋಡು ಇರಲ್ಲ ಅದರಲ್ಲಿ, ಯಾವ ಮಿನಿಸ್ಟರ್ ಇರಲ್ಲ, ಯಾವ ಚೀಫ್ ಮಿನಿಸ್ಟರ್ ಇರಲ್ಲ, ಪ್ರೈಮ್ ಮಿನಿಸ್ಟರ್ ಇರಲ್ಲ, ಯಾವ ಅಧಿಕಾರಿನೂ ಇರಲ್ಲ.
ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು. ಅದು ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ. ಕಾಲಚಕ್ರ ನಿಮ್ಮ ದರ್ಪ ನಿಮ್ಮ 4 ಗೋಡೆ ಮಧ್ಯೆ ಇರುತ್ತೆ, ಅದು ಫೀಲ್ಡಿಗೆ ಬರಲೇಬೇಕು, ಅವಾಗ ಪಬ್ಲಿಕ್ ತೋರಿಸ್ತಾರೆ. ಗೊತ್ತಾಯ್ತಾ? ಹೇಳಿ, ಇವಾಗ ಏನು ಮಾಡ್ತೀರಾ ನೀವು ನೆಕ್ಸ್ಟ್? ಈಗ ಯಾವತ್ತು ಮೀಟಿಂಗ್ ಮಾಡ್ತೀರಾ, ಯಾವತ್ತು ಮಂತ್ರಿಗಳು ಕರೆಸ್ತೀರಾ, ಏನು ಮಾಡ್ತೀರಾ ಹೇಳಿ? ಪಬ್ಲಿಕ್ಕಿಗೆ ಅಶ್ಯೂರೆನ್ಸ್ ಮಾಡಿ. ನಾಳೆ ಬೆಳಗ್ಗೆ ಪಬ್ಲಿಕ್ ಹಿಡ್ಕೊಂತಾರೆ. ಡೇ ಆಫ್ಟರ್ ಟುಮಾರೋ ತಾವು ಹೇಳಿದ್ರಲ್ಲ ಸರ್, ಆ ರೀತಿಯಲ್ಲಿ ಒಂದು ಪ್ರೀ ಮೀಟಿಂಗ್ ಮಾಡೋಣ. ಎಲ್ಲ ಪಾಯಿಂಟ್ಸ್ ಎಲ್ಲ ನಾವು ನೆಕ್ಸ್ಟ್ ಏನೇನು ಆಗಬೇಕೋ ಈ ಭೂಭಾಗಕ್ಕೆ ಅದೆಲ್ಲ ನಾವು ಮಾಡೋಣ ಸರ್. ಅದಾಗಿನ ಮೇಲೆ ಮಾನ್ಯ ಫಾರೆಸ್ಟ್ ಮಿನಿಸ್ಟರ್ ಅವರು ಬರ್ತಾರೆ. 27 to 28 ಆಗಿನ ಮೇಲೆ ಬರ್ತೀನಿ ಅಂತ ತನಿಖೆ ಹೇಳಿದರು ಇಲ್ಲಿ. ಅದಾಗಿನ ಮೇಲೆ ನಾವು ಆ ದಿವಸ ಮತ್ತೆ ಮೀಟಿಂಗ್ ಮಾಡಿ ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸು, ಶಾರ್ಟ್ ಟರ್ಮ್ ಸ್ಟ್ರಾಟಜೀಸ್ ಎಲ್ಲ ಮುಂದುವರಿಸ್ಕೊಳ್ತಾ ಹೋಗೋಣ ಸರ್. ನಾವೇನು ವೆಯ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು ಬೇಡ. ತಾವೇಂತ ಟೈಮ್ ಬೌಂಡ್ನಲ್ಲಿ